ಆನೆ ಇಲ್ಲೇ ಸಿಕ್ಬಿಡ್ತು ನಮ್ಗೆ ಆನೆ. ಬಟ್ ನಿಲ್ಲಿಸಬಾರ್ದು ಕಣಪ್ಪ. ಹೌದು, ಯಾಕಂದ್ರೆ ಸುಮ್ ಸರಿ ಬರಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು VK360 ಮೈ ಚಾನಲ್ಗೆ. ಇವತ್ತು ನಾವು ಊಟಿಗೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ, ನಾನು ಮತ್ತು ವೈಫು, ಪಾಪು ಬಂದು 3 ಜನನು. ಇವಾಗ ಟೈಮ್ ಬಂದು 5:30 ಆಯಿತು ಬಂದು. ತುಂಬ ದಿನ ಆಗಿತ್ತು. ನಾನು ಫಸ್ಟ್ ಹೋಗಿದ್ದೆ, ನಾನು ಫ್ರೆಂಡ್ ಹೋಗಿದ್ವಿ. ಇವತ್ತು ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಇವಳಿದೆ ಫಸ್ಟ್ ಅಲ್ವೇನೆ? ಹೌದು, ನಾನು ಇದೇ ಫಸ್ಟ್ ಹೋಗ್ತಾ ಇರೋದು. ಇವ್ರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಾನು ಇದೇ ಫಸ್ಟ್ ಹೋಗ್ತಾ ಇರೋದು. ನೋಡ್ಬೇಕು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಹೌದು, ಇವಾಗ ವೆದರ್ ಕೂಡ ನೋಡೋಣ ಹೇಗಿರುತ್ತೆ ಅಂತ. ಟ್ರಾವೆಲ್ ಮಾಡಿಕೊಂಡು ನಿಮಗೂ ಕೂಡ ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಯಾರೆಲ್ಲ ಊಟಿಗೆ ಹೋಗಿದ್ದೀರಾ ಕಮೆಂಟ್ ಕೂಡ ಮಾಡಿ ತಿಳಿಸಿ, ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ. ನಾವು ಕೂಡ ಇವತ್ತು ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ 5:30 ಮೇಲೆ ಆಯಿತು. ಇವಾಗ ಹೋಗ್ತೀವಿ. ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಏನೇನು ಬೇಕೋ ವಾಟ್ರ್ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಏನಿದ್ರು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಕಾಫಿ ಕುಡ್ಕೊಂಡು ಮನೇಲೇ ಕುಡಿಯೋಣ ಕಡೆ ಅಂದೆ. ಟೈಮ್ ಆಗುತ್ತೆ ಬೇಡ ಅಂದು, ಅದಕ್ಕೆ ಹೋಗ್ತಾ ಕುಡ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಟ್ರಿಪ್ಪು, ವೆದರ್ ಹೇಗಿರುತ್ತೆ ಅದೆಲ್ಲ ಫೀಲ್ ಮಾಡ್ಕೊಂಡು ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀವಿ. ಹೊರಟ್ವಿ ಇವಾಗ ತಾನೇ, ಮೈಸೂರು ಬಿಟ್ವಿ. ಆನ್ ದಿ ವೇ ಹೋಗ್ತಾ ಇದೀವಿ. ರೋಡ್ ಎಲ್ಲ ಫ್ರೀ ಐತೆ, ಏನಂತ ಟ್ರಾಫಿಕ್ ಏನಿಲ್ಲ. ಇವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಹೌದು, ಕಾಫಿ ಬೇರೆ ಕುಡಿದಿಲ್ಲ. ಫಸ್ಟ್ ಮುಂದ್ಗಡೆ ಒಂದು ಕಾಫಿ ಹಾಕೋಬೇಕು. ಚಳಿಗೂ ಅದಕ್ಕೂ ಫಸ್ಟ್ ಮೈಗೆ ಒಂದು ಕಾಫಿ ಬಿಟ್ಟರೆ ಡ್ರೈವಿಂಗ್ ಮಾಡೋಕ್ಕೂ ಒಂಥರ ಮಜಾ ಇರುತ್ತೆ. ಪಾಪ ಕೂಡ ಸೈಲೆಂಟ್ ಆಗಿದ್ದಾಳೆ. ಕಾರಲ್ಲೆಲ್ಲ ಬಂದ್ಬಿಟ್ರೆ ಅವಳು ಅಳೋದು ಮಾಡೋದು ಆ ಥರ ಫುಲ್ ಖುಷಿ. ಆಕ್ಚುಲಿ ಫುಲ್ ಖುಷಿ ಅಲ್ವಮ್ಮ? ಆಚೆ ಹೋಗೋದು ಜರ್ನಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾವು ಆನ್ ದಿ ವೇ ಬಂಡಿಪಾಳ್ಯ, ಮೈಸೂರು ಮೇನ್ ರೋಡ್ ಬಂಡಿಪಾಳ್ಯದಿಂದ ಹೋಗ್ತಾ ಇದೀವಿ. ಈ ಊಟಿಗೆ ಇದೆ ಮೇನ್ ರೋಡ್, ಎಲ್ರಿಗೂ ಗೊತ್ತಿರುತ್ತೆ. ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ, ಚಿಲ್ಲಾಗಿದೆ. ಅರ್ಲಿ ಮಾರ್ನಿಂಗ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ನಾವ್ ಯಾವಾಗ್ಲೂ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂತಂದ್ರೆ ಮಾರ್ನಿಂಗ್ ಟೈಮ್ ಒಂದು 4 ರಿಂದ 5 ಆ ಟೈಮ್ ಬಿಟ್ಬಿಡ್ತೀವಿ. ಇವಾಗ ಸ್ವಲ್ಪ ಲೇಟ್ ಆಯ್ತು. ಯಾಕಂತಂದ್ರೆ ಇಲ್ಲಿ ಬಂಡೀಪುರ ಚೆಕ್ ಪೋಸ್ಟ್ ಅಲ್ಲಿ 6 ಗಂಟೆ ಮೇಲೆ ಓಪನ್ ಇರುತ್ತೆ ಅಲ್ವಾ. ನಾವು ಹೋಗೋದು ಸರಿಯಾಗುತ್ತೆ. ಯಾಕಂದ್ರೆ ಎಲ್ಲ ರಾತ್ರಿ ಎಲ್ಲ ಹೋಗ್ಬಿಟ್ಟು ಅಲ್ಲೇ ನಿಂತ್ಕೊಂಡಿರ್ತಾರೆ ತುಂಬಾ ಜನ. ಅದಕ್ಕೋಸ್ಕರ ಸ್ವಲ್ಪ ಹಾಫ್ ಅನ್ ಅವರ್ 1 ಅವರ್ ಲೇಟ್ ಆಗೋದ್ರು ನಾವು ಅಲ್ಲಿಗೆ ಸರಿಯಾಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಡತಿ ಕೂಡ ಕಾಫಿ ಮಾಡ್ಕೊಡಂದ್ರೆ ಮಾಡ್ಕೊಡ್ತಿಲ್ಲ. ಹೋಯ್ತು ಕುಡಿಯೋಣ ಬನ್ನಿ, ಪಾತ್ರೆ ಎಲ್ಲ ತೊಳಿಬೇಕು ಅಂತ. ಅದಕ್ಕೆ ಬೇಡ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಹೋಗ್ತಾ ಮತ್ತೆ ಸಿಗ್ತೀವಿ. ಇವಾಗ ಕಾಫಿ ನಿಲ್ಸಿದೀವಿ ಇಲ್ಲೇ ರೋಡ್ ಸೈಡ್ ಅಲ್ಲಿ. ಕಾಫಿ ತಗೋಬರ್ತಾ ಇದ್ದಾರೆ. ತಗೊಳ್ಳೆ, ಫಸ್ಟ್ ಕಾಫಿ ಕುಡಿ. ಇವಾಗ ನಾವು ಬೇಗೂರ್ ಹತ್ರ ನಿಲ್ಸ್ತೆ ಕಾಫಿಗೆ. ಗಟ್ಟಿಯಾಗಿ ಇಟ್ಕೊಳ್ಳೆ. ಬೇಗೂರ್ ಹತ್ರ ನಿಲ್ಸ್ತೆ ಕಾಫಿಗೆ. ಬಿಸಿ ಕಾಫಿ ಕುಡ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತೀವಿ. ಇವಾಗ 7:45 8 ಗಂಟೆ ಆಯ್ತಾ ಬಂತು. ಟಿಫನ್ ತಗೊಂಡ್ವಿ. ಎಲ್ಲಿ ಅಂದರೆ ಗುಂಡ್ಲುಪೇಟೆ ಬಂದಿದ್ವಿ. ಗುಂಡ್ಲುಪೇಟೆಯಲ್ಲಿ ಪಾರ್ಸೆಲ್ ತೊಗೊಂಡಿದ್ದೀವಿ. ಯಾಕಂದರೆ ಹೋಯ್ತು ತಿನ್ಕೊಳ್ಳೋಣ ಅಂತ. ಪಾಪು ಮಲಗಿತ್ತು, ಅದಕ್ಕೆ ಅಲ್ಲೇ ತಿನ್ನೋಣ ಅಂದ್ಕೊಂಡು. ಪಾಪು ಮಲಗಿತ್ತಲ್ಲ ಬೇಡ ಅಂತ ಪಾರ್ಸೆಲ್ ತೊಗೊಂಡು 2 ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಅಲ್ಲಿ ಹೋಗ್ತಾ ರೋಡ್ ಸ್ವಲ್ಪ ಫ್ರೀ ಇರುತ್ತಲ್ಲ, ಅಲ್ಲೇ ಸ್ವಲ್ಪ ಸೈಡಲ್ಲಿ ಹಾಕ್ಬಿಟ್ಟು ಅಲ್ಲೇ ಟಿಫನ್ ಮಾಡಿಕೊಂಡು, ಪಾಪು ಮಲಗಿರೋದ್ರಿಂದ ಬೇಡ ಅಂದ್ಬಿಟ್ಟು ಅಲ್ಲೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಂತಿ ಸರಿ ಅಂದ್ಬಿಟ್ಟು ಈ ಹೋಟ್ಲ್ ಚಾಯ್ಸ್ ಮಾಡಿದ್ವಿ. ಸಂತೋಷ್ ವೆಜ್ ಅಂತ ಹೇಳ್ಬಿಟ್ಟು. ಒಂದು ಚೆನ್ನಾಗಿದೆ. ಗುಂಡ್ಲುಪೇಟೆ ಮೇನ್ ರೋಡಲ್ಲೇ ಬರುತ್ತೆ, ಬಸ್ ಸ್ಟ್ಯಾಂಡ್ ಅಪೋಸಿಟು. 70 ರೂಪಾಯಿ ಒಂದು ದೋಸೆ, 2 ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಅಲ್ಲಿ ಹೋಗ್ತಾ ಮೇನ್ ರೋಡ್ ತಿನ್ಕೋತೀವಿ. ರೋಡ್ ಫ್ರೀ ಇರುತ್ತೆ. ಹೋಗ್ತಾ ಕೂಡ ಅಪ್ಡೇಟ್ ಮಾಡ್ತೀವಿ ಬನ್ನಿ. ನಾವು ಇವಾಗ ಬಂಡೀಪುರ ಎಂಟ್ರಿ ಹತ್ತತ್ರ ಬಂದ್ವಿ. ನೋಡಿ, ಇಲ್ಲಿ ಎಲ್ಲರೂ ಟೀ ಬ್ರೇಕ್ಫಾಸ್ಟ್ಗೆ ನಿಲ್ಸ್ಕೊಬಿಡ್ತಾರೆ ಮಾರ್ನಿಂಗ್ ಟೈಮು. ಇಲ್ಲಿ ತನಕ ಗಾಡಿ ಇರುತ್ತೆ. ಈ ಕಡೆ ಎಲ್ಲ ಒಂದೊಂದು ಸಮ್ಟೈಮ್ಸ್ ಆನೆಗಳೆಲ್ಲ ಬಂದ್ಬಿಡುತ್ತೆ. ಈ ಕಡೆ ಬಂಡೀಪುರ ಫಾರೆಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ಏನಿದ್ರು 6 ಗಂಟೆ ಮೇಲೆ ಓಪನ್ ಇರುತ್ತೆ ನಿಮಗೆ. ಇದು 6 ಗಂಟೆ ಮೇಲೆ ನಿಮಗೆ ಓಪನ್ ಇದ್ದರೆ ಮತ್ತು 8 ಗಂಟೆ ರಾತ್ರಿ 8 ಗಂಟೆ ತನಕ ನಿಮಗೆ ಇರುತ್ತೆ ಓಪನು. 8 ಗಂಟೆ ಒಳಗಡೆ ನೀವು ರಾತ್ರಿ 8 ಗಂಟೆ ಒಳಗಡೆ ಎಂಟ್ರಿ ಆಗಿಬಿಟ್ರೆ ಬೇಕಾದ್ರೆ ಅಲ್ಲಿ ಎಕ್ಸಿಟ್ ನಿಮಗೆ ತಮಿಳ್ನಾಡು ಬಾರ್ಡ್ರು ಬಿಟ್ಬಿಡ್ತಾರೆ. 8 ಗಂಟೆ ಇಲ್ಲಿ ಕ್ಲೋಸ್ ಆದರೆ ಮತ್ತೆ ಮಾರ್ನಿಂಗ್ ತನಕ ಕಾಯಬೇಕಾಗತ್ತೆ. ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಗೊತ್ತಿರೋರು ತಿಳ್ಕೊಂಡು ಬನ್ನಿ. ಮತ್ತು ಇಲ್ಲೆಲ್ಲ ರೋಡ್ ಸೈಡೆಲ್ಲ ಜಿಂಕೆ ಎಲ್ಲ ಸಿಕ್ಕಾಪಟ್ಟೆ ಸಿಗುತ್ತೆ ಹೋಗ್ತಾ. ನೋಡೋಣ, ಇನ್ನು ಇವಾಗ ಸದ್ಯಕ್ಕೆ ಯಾವ್ದು ಜಿಂಕೆ ನಮ್ ಕಣ್ಣು ಕಾಣಿಸಿಲ್ಲ. ಈಗಿನ್ನೂ ಎಂಟರ್ ಆಗಿದೀವಿ. ಯಾವ್ಯಾವ ಸಿಗುತ್ತೆ ಅಂತ ನೋಡ್ಬೇಕು. ನೋಡ್ತಾ ಇರ್ಬೋದು. ನಮ್ಗೆ ಆನೆ ಸಿಕ್ತು, ಬಟ್ ಯಾರು ನಿಲ್ಸಕ್ ಹೋಗ್ಬಿಡಿ. ಯಾಕಂದ್ರೆ ಒಂದೇ ತರ ಇರಲ್ಲ. ಆನೆ ಇಲ್ಲೇ ಸಿಕ್ಬಿಡ್ತು ನಮ್ಗೆ ಆನೆ. ಬಟ್ ನಿಲ್ಸ್ಬಾರ್ದು ಕಣಪ್ಪ. ಹೌದು, ಯಾಕಂದ್ರೆ ಸುಮ್ ಸರಿ ಬರಲ್ಲ, ಇದ್ದಂಗೆ ಇರಲ್ಲ ಟೈಮು. ಯಾವುದೇ ಕಾರಣಕ್ಕೂ ನಿಲ್ಸ್ಬೇಡಿ.
ಆನೆಗಳು ಈ ಕಡೆ ನಿಲ್ಸಕ್ಕೆ ಯಾವ ಹೋಗ್ಬೇಡಿ. ಪ್ರಾಣಿ ಇದ್ರೂ ನಿಲ್ಸ್ಬಾರ್ದು, ನೋಡ್ಬೇಕು, ಖುಷಿ ಪಡ್ಬೇಕು, ಮೂವ್ ಆಗ್ತಾ ಇರ್ಬೇಕು. ಹೌದು, ಗಾಡಿಗಳು ಅವಕ್ಕೂ ಮಾತ್ರ. ಹಿಂಸೆ, ನಮಗೂ ಹಿಂಸೆ. ಆಮೇಲೆ ಅಲ್ಲಿ ನವಿಲ್ ಪಾಪಕ್ಕೆ ತೋರಿಸು, ಅದು ಬಿಡು. ಓಕೆ, ನವಿಲೆಲ್ಲ ನಮ್ಮ ಮನೆ ಕೆಳಗಡೆನೇ ಇರುತ್ತೆ, ಆದ್ರೂ ಪಾಪಗಳು ನೋಡಿ ಖುಷಿ ಪಡ್ತಾರೆ, ತೋರಿಸ್ಲೇಬೇಕು. ಅಲ್ಲೊಂದು ಆನೆ ಕೂಡ ನೋಡಿದ್ವಿ ಲಾಸ್ಟ್ ಟೈಮ್, ನಾನು ನನ್ನ ಫ್ರೆಂಡ್ ಬಂದಾಗ. ಆನೆ ನಮ್ಗೆ ಸಿಗ್ಲೇ ಇಲ್ಲ. ಸಾಕು ಆನೆ ನೋಡಿದ್ವಿ, ಅಲ್ಲೆಲ್ಲ ಸಾಕು ಆನೆ ಸಿಕ್ತು, ನೋಡಿದ್ವಿ ಅದು. ನೆಕ್ಸ್ಟ್ ಬಟ್ ಪರವಾಗಿಲ್ಲ, ಇಷ್ಟ ಹತ್ರದಿಂದ ಬಂದ್ಬಿಟ್ಟಿತ್ತು ಅಲ್ವಾ. ನಾವು ಇದೇ ಫಸ್ಟು, ನಾನು ನಮ್ಮ ಫ್ರೆಂಡ್ ಹೆಂಡತಿ ಬಂದಾಗ ಊಟಿಗೆ ಹೋಗೋ ಟೈಮಲ್ಲಿ ಒಂದು ಆನೆ ಕೂಡ ನೋಡಿದ್ದೀವಿ. ಅಂದರೆ ನಾವು ಸಿಟಿಲಿ ಕೆಲವು ಝೂ ಆ ಕಡೆ ಆನೆಗಳು ನೋಡಿದ್ರೆ ಒಂಥರ, ಬಟ್ ಈ ತರ ಇಂಡಿಪೆಂಡೆಂಟ್ ಆಗಿರೋದನ್ನ ನೋಡೋದೇ ಖುಷಿ. ಈ ಕಡೆ ಕಾರ್ ಸೈಡು ಬಂದಾಗ ಆನೆಗಳು ಸಿಗುತ್ತಲ್ಲ, ಅದ್ ನೋಡೋದೇ ಒಂಥರ ಖುಷಿ. ಅದನ್ನೇ ನೋಡ್ಬೇಕು ಅಂತ ಬರ್ತೀವಿ ಸಮ್ ಟೈಮ್ಸ್. ಅದೇ ಸಾಕಿರೋದ್ ನೋಡೋದ್ಕಿಂತ ಅಂದ್ರೆ ಅವೆಲ್ಲ ಪಳಗ್ ಬಿಟ್ಟಿರ್ತವೆ, ಬಟ್ ಇಂಡಿಪೆಂಡೆಂಟ್ ಆಗಿರೋವು ಹೆಂಗಿರ್ತವೆ ವೈಲ್ಡ್ ಆಗಿ ಅಂತ ನೋಡೋದ್ ಖುಷಿ. ಹೌದು, ನಾವು ಊಟಿಲಿ ಕೂಡ ರೂಮ್ ಮಾಡಿದ್ದೀವಿ. ಒಂದು ಒಳ್ಳೆ ಬಜೆಟಲ್ಲೇ ರೂಮ್ ಸಿಕ್ಕಿದೆ. ಇವಾಗ ಹೋಗಿ ಪ್ಯಾಲೇಸ್ ಹೋಟೆಲ್ ಅಂದ್ಬಿಟ್ಟು ಊಟಿಲೆ ನಿಯರ್ ಒಂದು ಸಿಟಿಲಿ ಟೌನಲ್ಲಿ ಒಂದು 4-5 ಕಿಲೋಮೀಟರ್ ಹಿಂದೆ ಅಲ್ಲೇ ಸಿಗುತ್ತೆ ನಮಗೆ. ಕರ್ವ್ಸ್ ಏನೇ ಆಗಲಿ ಮಾಮೂಲಿ ಮೇನ್ ರೋಡಲ್ಲಿ ಓರ್ಸ ಮಜಾ ಅದಕ್ಕಿಂತ ಈ ಥರ ಕರ್ವ್ ಇರುತ್ತಲ್ಲ ಕಾರ್ ಸೆಕ್ಷನ್ನು, ಅಲ್ಲಿ ಗಾಡಿ ಓಡಿಸೋದೇ ಒಂಥರ ಮಜಾ ನಮಗೆ. ಕೆಲವರು ಒಬ್ಬೊಬ್ರಿಗೆ ಒಂಥರ, ನಮ್ಗೆ ಗಾಡ್ ಸೆಕ್ಷನಲ್ಲಿ ಓಡ್ಸೋಕ್ಕೆ ತುಂಬ ಇಷ್ಟ. ಕರ್ವ್ಸ್ ಇರುತ್ತಲ್ಲ ಅಲ್ಲೆಲ್ಲ ತುಂಬ ಇಷ್ಟ ಓಡ್ಸೋಕ್ಕೆ ನನಗೆ. ಒಬ್ಬೊಬ್ರಿಗೆ ಒಂಥರ ಇರುತ್ತೆ. ನಮ್ಗೆ ಈ ಕಡೆ ರೋಡ್, ಈ ಥರ ರೋಡಲ್ಲೆಲ್ಲ ಗಾಡಿ ಓಡ್ಸೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ಜಿಂಕೆ ಕಾಣಿಸ್ತಾ ಇದೆ, ಅದಕ್ಕೆ ನಿಲ್ಸಿದೀವಿ. ನೋಡ್ತಾ ಇರ್ಬೋದು, ಒಂದು ಲಾಟೆ ಇದೆ, ಜಿಂಕೆಯಲ್ಲಿ ಕುರಿಗಳ ಥರ ಕೂತಿದ್ದಾವೆ. ಫುಲ್ಲು ಎಲ್ಲ ಒಟ್ಟಿಗೆ ಆರಾಮಾಗಿ ಕೂತಿದ್ದಾವೆ. ನೆಕ್ಸ್ಟ್ ಯಾವ್ದಾದ್ರು ಕಾಣಿಸುತ್ತ ನೋಡೋದ. ನೆಕ್ಸ್ಟ್ ಅಲ್ಲೇ ಒಂದು ಆನೆ ನೋಡಿದ್ವಿ, ಇವಾಗ ಜಿಂಕೆ ನೋಡಿದ್ವಿ. ಒಂದು ಈಗ ಎಂಟರ್ ಆಗ್ತಾ ಇದೀವಿ. ಹೌದು, ಇವಾಗ ಮಧುಮಲೈ ಫಾರೆಸ್ಟ್ ಹೋಗ್ತಾ ಇದ್ದೀವಿ. ನೋಡ್ಕಂದ ಇನ್ನೊಂದು ಫಾರೆಸ್ಟ್ ಎಂಟರ್ ಆಗ್ತಾ ಇದೀವಿ. ಮಧುಮಲೈ ಫಾರೆಸ್ಟ್ಗೆ ಇವಾಗ ನಾವು ಎಂಟ್ರಿ ಆಗ್ತಾ ಇವಾಗ ಮಾಸಿನಗುಡಿ ಎಂಟ್ರಿ ಆಗಿದ್ದೀವಿ ನಾವು. ಎದುರುಗಡೆ ಒಂದು ಪೆಟ್ರೋಲ್ ಬ್ಯಾಂಕ್ ಸಿಗುತ್ತೆ. ಯಾರಾದರೂ ಇಲ್ಲಿ ಬಂದರೆ ಮಾಸಿನಗುಡಿ ನಿಮಗೆ ಒಂದು ಪೆಟ್ರೋಲ್ ಬ್ಯಾಂಕ್ ಕೂಡ ಇಲ್ಲಿ ಸಿಕ್ಬಿಡುತ್ತೆ. ನೋಡಿ, ಮಾಸಿನಗುಡಿ ರೋಡು ಬ್ಯಾಕ್ ಸೈಡ್ ನಾವು ಸ್ವಲ್ಪ ಹಿಂದೆ ಒಂದು ಕಾಫಿ ಕೂಡ ಕುಡಿದ್ವಿ ನಾನು ಹೆಂಡತಿ. ಕಾಫಿ ಹೇಗಿದೆ? ಚೆನ್ನಾಗಿತ್ತು. ಕಾಫಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಕಾಫಿ ನಿಮಗೆ. ಇಲ್ಲಿ ಫಸ್ಟು ಬಿಸಿನೀರು ಏನೇನೋ ಹಾಕ್ಬಿಟ್ಟು ಸ್ವಲ್ಪ ಕಾಫಿ ಡಿಫ್ರೆಂಟ್ ಆಗಿರುತ್ತೆ. ಮಾಸಿನಗುಡಿಲಿ ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಸಿಗುತ್ತೆ ನಿಮಗೆ. ಯಾರಾದರೂ ಬರೋರಿಗೆ ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ನಿಯರೇ ಇದೆ, ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಕಾಫಿ ಕೂಡ ಮಾಸಿನಗುಡಿ ಕೂಡ ಆಯಿತು. ಇವಾಗ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾನು ಎಂತಿ ಖುಷಿ ಪಟ್ಬಿಟ್ಲು, ಏನ್ರಿ ಇಷ್ಟೊಂದು ಕೋಲ್ಡ್ ಐತೆ ಅಂತ. ಏನನ್ಸುತ್ತೆ? ಖುಷಿ ಆಯ್ತಾ? ಖುಷಿ ಆಯ್ತು. ನೋಡ್ತಾ ಇರ್ಬೋದು, ಒಳ್ಳೆ ಹೋಗೋ ಪ್ಲೇಸ್ ಚೆನ್ನಾಗಿದೆ, ಅಂದ್ರೆ ರೋಡ್ ಚೆನ್ನಾಗಿದೆ. ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಊಟಿ. ಎಲ್ಲ ಫ್ಯಾಮಿಲಿಗೆ, ಕಪಲ್ಸ್ಗೆ, ಯಾರ್ಯಾರು ಊಟಿ ನೋಡಿಲ್ಲ ಒಂದ್ಸಲ ವಿಸಿಟ್ ಮಾಡಿ. ಒಳ್ಳೆ ಮತ್ತೆ ಒಳ್ಳೆ ಕರ್ವ್ಸ್ ಇದೆ ರೋಡ್ಸು, ಮತ್ತೆ ಒಳ್ಳೆ ಗ್ರೀನ್ ನೆಟ್ ಇದೆ. ಓಡಿಸೋರ್ಗಂತೂ ಮಜಾ. ಮಸ್ಟ್ ವಿಸಿಟ್ ಪ್ಲೇಸ್ ಆಕ್ಚುಲಿ. ಹೌದು, ಚೆನ್ನಾಗಿದೆ, ಅಂದ್ರೆ ಫುಲ್ ಗ್ರೀನರಿ ಅಲ್ವಾ. ಇವಾಗ ನಾವು ಕಾಫಿ ಕುಡಿದು ತುಂಬ ಟೈಮ್ ಆಯಿತು. ಒಂದು ಕಾಫಿ ಕುಡಿಯೋ ತನಕ ನಂಗೆ ಸಮಾಧಾನನೇ ಇಲ್ಲ. ನಾವು ಲಾಸ್ಟ್ ಟೈಮು ನಾನು ನನ್ನ ಫ್ರೆಂಡ್ ಬಂದು ಇದೇ ಹೋಟೆಲಲ್ಲಿ ಟೀ ಕುಡ್ದಿದ್ವಿ. ಸಖತ್ತಾಗಿತ್ತು ಕಾಫಿ ಮಾತ್ರ. ಇಲ್ಲೇ ಬಂದು ಕುಡ್ಕೊಂಡು ಹೋಗಿದ್ವಿ. ಇವಾಗ ನಾನು ವೈಫ್ ಕೂಡ ಬಂದಿದ್ವಿ. ನೋಡ್ತಾ ಇರ್ಬೋದು, ಸಖತ್ತಾಗಿದೆ ಗ್ರೀನ್ ನೆಟ್ಟು. ಆದರೂ ಸ್ವಲ್ಪ ಲೈಟಾಗಿ ಬಿಸಿಲು ಅನ್ಸಿದ್ರು ಏನು ಸೆಕೆ ಹೀಗೆ ಅನ್ಸಲ್ಲ. ಇಲ್ಲಿ ಗುಡ್ಡದ ಮೇಲೆ ಮನೆ ಗಿನೆ ಎಲ್ಲ ಹೆಂಗೆ ಕಟ್ಟಿದ್ದಾರೆ ನೋಡಿ, ಸಖತ್ತಾಗಿದೆ. ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಊಟಿ. ಕಪಲ್ಸ್ಗೆ, ಫ್ಯಾಮಿಲಿಗೆ ತುಂಬಾ ಸಖತ್ತಾಗಿದೆ. ವಿಸಿಟ್ ಮಾಡಿ. ಇನ್ನೂ ಯಾವ ಪ್ಲೇಸ್ ಇದಾವೆಲ್ಲ ಕವರ್ ಮಾಡಿಬಿಟ್ಟು ನಿಮಗೂ ಕೂಡ ತಿಳಿಸ್ಕೊಡ್ತೀವಿ. ಬನ್ನಿ. ಎಂಟ್ರಿ ಅಂತೂ ಕೊಟ್ಟಾಯಿತು. ಇವಾಗ ಹೋಗ್ತಾ ಇದ್ದೀವಿ ರೂಮ್ ಹತ್ರ. ಒಂದು 9 ಕಿಲೋಮೀಟ್ರ್ ಇದೆ. ಸಿಟಿ ಪ್ಯಾಲೇಸ್ ಹೋಟೆಲ್ ಅಂದ್ಬಿಟ್ಟು ಬುಕ್ ಮಾಡಿದ್ವಿ. ಬಜೆಟ್ ಅಂತೂ ಕಡಿಮೆ ಬಜೆಟಲ್ಲಿ ಇದೆ ರೂಮು. ಒಳ್ಳೆ ರೂಮ್ ಸಿಕ್ಕಿದೆ.
₹560 ಅನಿಸುತ್ತೆ. ಫ್ಯಾಮಿಲಿಗೆ ಒಳ್ಳೆ ಫ್ಯಾಮಿಲಿಗೆ ಹೋಟೆಲ್ ಅಂತಲೇ ಹೇಳ್ಬೋದು. ಇಲ್ಲಿ ಫುಲ್ ಕೂಲ್ ಆಗಿದೆ ಗುರು, ಫುಲ್ ಚಿಲ್ ಆಗಿದೆ. ಏನು ಸೆಕೆನೇ ಅನ್ಸಲ್ಲ, ಎಷ್ಟೇ ಬಿಸಿಲಿದ್ರು ನಿಮ್ಗೆ ಇಲ್ಲಿ ಬಿಸಿಲಿದೆ ಬಟ್ ಸೆಕೆ ಅನ್ನಿಸ್ತಾ ಇಲ್ಲ. ಅಲ್ಲ ಬಿಸಿಲಿದ್ರು ನಿಮ್ಗೆ ಸೆಕೆ ಅನ್ಸಲ್ಲ, ಫುಲ್ ಕೋಲ್ಡ್ AC ಇರೋ ತರ ಇದೆ. ನೋಡ್ತಾ ಇರ್ಬೋದು ಹೋಗ್ತಾ ಇರೋ ರೋಡ್ ಅಲ್ವಾ ಫ್ರೆಂಡ್ಸ್. ರೀಚ್ ಆಗ್ಬಿಟ್ವಿ ಕೊನೆಗೂ ಊಟಿಗೆ. ಇನ್ನೊಂದು 7-8 ಕಿಲೋಮೀಟರ್ ಇದೆ. ನಾವು ಹೋಟೆಲ್ ಬುಕ್ ಮಾಡಿದ್ವಿ, ಸಿಟಿ ಪ್ಯಾಲೇಸ್ ಹೋಟೆಲ್ ಅಂತ ಊಟಿಲಿ. ಬಟ್ ಇಲ್ಲಿ ಲೈಟಾಗಿ ಬಿಸಿಲಿದ್ರು ಚಿಲ್ಲಾಗಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಇಲ್ಲೇನು ಅಷ್ಟು ಸೆಕೆ ಹೊಡಿಯಲ್ಲ ಅಂತ. ಆ ಕಡೆ ನೋಡ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಈ ಕಡೆ ಆ ಕಡೆ ಎಲ್ಲ ಸ್ವಲ್ಪ ಬಿಸಿಲಿತ್ತು ಲೈಟಾಗಿ. ಇವಾಗ ಊಟಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಫೈನಲಿ ನಾವು ಮಾಡಿರೋ ರೂಮ್ಗೆ ಬಂದಾಯಿತು. ಕಾರ್ ಪಾರ್ಕಿಂಗು ಏನು ಪ್ರಾಬ್ಲಮ್ ಇಲ್ಲ, ಕಾರೆಲ್ಲ ಪಾರ್ಕಿಂಗ್ ಆರಾಮಾಗಿ ಸ್ಪೇಸಸ್ ಇದೆ ಇಲ್ಲಿ. ಹೋಟೆಲ್ ನೋಡ್ತಾ ಇರ್ಬೋದು, ಸಿಟಿ ಪ್ಯಾಲೇಸ್ ಹೋಟೆಲ್ ಅಂದ್ಬಿಟ್ಟು ಊಟಿಲಿ ನಾವು ಮಾಡಿರೋ ರೂಮು. ಇದು ಹೋಟೆಲ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ₹1,600 ಬೀಳುತ್ತೆ ನಿಮಗೆ ರೂಮ್. ಇದು ನೋಡ್ತಾ ಇದ್ದಿಲ್ಲ ರೂಮು ತುಂಬಾ ಚೆನ್ನಾಗಿದೆ. ಒಳ್ಳೆ ಬಜೆಟಲ್ಲಿ ರೂಮ್ ಕೂಡ ಸಿಕ್ಕಿದೆ ನಮಗೆ. ಅಲ್ಲಿ ಕೌಂಟ್ರ್ ಸಿಗುತ್ತೆ ನಿಮಗೆ. ಈಗ ನಾವು ಮಾಡಿರೋ ರೂಮು ನೋಡ್ತಾ ಇರ್ಬೋದು, ಏನೋ ಮಾಡಿರೋ ರೂಮು. ಸೊ ರೂಮ್ ಓಕೆನೇ, ಪರವಾಗಿಲ್ಲ, ಚೆನ್ನಾಗಿದೆ. ಸಾಕಾಯಿತು ನೋಡಿ. ನಾವು ಇದೇ ರೂಮ್ ಮಾಡಿರೋದು. ಫ್ಯಾನು, TV ಇದೆ, ಬೆಡ್ ಎಲ್ಲ ತುಂಬಾ ಚೆನ್ನಾಗಿದೆ, ನೀಟಾಗಿದೆ. ಮಿರರ್ ಕೂಡ ಬರುತ್ತೆ, ಒಂದು ಕಬೋರ್ಡ್ ಇದೆ ನಿಮಗೆ, ರೋಡ್ ಸೈಡೇ ಇದೆ. ಮತ್ತು ನಮ್ಮ ವಿಂಡೋ ಓಪನ್ ಮಾಡಿದ್ರೆ, ಇದು ಕಿಟಕಿ ಓಪನ್ ಮಾಡಿದ್ರೆ ನಮಗೆ ಇದು ಅದು ಬೋಟ್ ಹೌಸೇ ಸಿಕ್ಬಿಡುತ್ತೆ ನಮಗೆ. ನೋಡಿ ಬೋಟ್ ಹೌಸ್ ಪಕ್ಕದಲ್ಲೇ ನಮಗೆ ರೂಮ್ ಇರೋದು. ವಾಶ್ರೂಮ್ ಕೂಡ ಚೆನ್ನಾಗಿದೆ. ಕೊಟ್ಟಿರೋ ಬಜೆಟ್ಗೆ ವರ್ತ್ ಅಂತಲೇ ಹೇಳ್ಬೋದು. ನಾವಿವತ್ತು ಬಂದಿರೋದು ಗುರುವಾರ, ಅದರಿಂದ ನಮಗೆ ರೂಮು ಕೂಡ ನಾವು ಬುಕ್ ಮಾಡಿ 1 ವೀಕ್ ಆಯಿತು. ರೂಮೆಲ್ಲ ಚೆನ್ನಾಗಿ ಸಿಕ್ಕಿದೆ. ಇವಾಗ ನೋಡ್ತಾ ಇದ್ದೀರಲ್ಲ, ನಾವು ಬಂದಿರೋದು ಬೋಟ್ ಹೌಸ್ ಹತ್ರ. ಊಟಿ ಹತ್ರ ಒಂದು ಬೋಟ್ ಹೌಸ್ ಬರುತ್ತೆ. ಎಲ್ಲ ಥರ ಬೋಟಿಂಗಲ್ಲೂ ಇರುತ್ತೆ ನಿಮಗೆ. ಫ್ಯಾಮಿಲಿಗೂ ಇರುತ್ತೆ, ಕಪಲ್ಸ್ಗೂ ಇರುತ್ತೆ, ಎಲ್ಲ ಥರ ಇರುತ್ತೆ ನಿಮಗೆ. ಅಲ್ಲಿ ಏನು ಕಾಣ್ತಾ ಇದೆ, ಹಾರ್ಸ್ ರೈಡ್ ಕೂಡ ಇದೆ ಅಲ್ಲಿ. ಇಲ್ಲಿ ಬಿಟ್ಟರೆ ನಿಮಗೆಲ್ಲ ಏನೇನು ಪರ್ಚೇಸ್ ಮಾಡ್ಕೋಬೇಕು ಅದು ಕೂಡ ಇದೆ. ಇಲ್ಲೆಲ್ಲ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಬಂದು ₹80 ತೊಗೊಂಡ್ರು ಒಂದು ಕಾರ್ಗೆ. ಪ್ಲೇಸ್ ತುಂಬ ಚೆನ್ನಾಗಿದೆ. ವೆದರು ಅಷ್ಟೇನು ಬಿಸಿಲಿಲ್ಲ, ಫುಲ್ ಚಿಲ್ಲಾಗಿದೆ. ಬೋಟ್ ಹೌಸ್ ಮೇಡಮ್, ಬೋಟ್ ಚಾರ್ಜಸ್ ಎಲ್ಲ ಇದು ನಾವು ಇವಾಗ ₹50 ಕೊಟ್ಟು ಎಂಟ್ರಿ, ಬರೀ ಜಸ್ಟ್ ಎಂಟ್ರಿಗೆ ₹50 ಇರುತ್ತೆ. 2 ತೊಗೊಂಡಿದ್ದೀವಿ, ಎಂಟ್ರಿ ಆಯಿತು. ಬೋಟ್ದು ಪ್ರೈಸಸ್ ಎಲ್ಲ ಒಳಗಡೆನೇ ಕೇಳಿಬಿಟ್ಟು ನೋಡೋಣ. ಇದು ಹಾಕೋದು ಕಿತ್ತಾಗ್ತಲ್ಲ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬೋಟ್ ಹೌಸ್ದು ಪ್ಲೇಸ್. ಒಳಗಡೆ ಬಂದರೆ ನಿಮ್ಗೆ ಇದೆಲ್ಲ ಕಾಣುತ್ತೆ. ವೀಕ್ ಡೇಸ್ ಆದರೂ ಪರವಾಗಿಲ್ಲ, ಜನ ಇದ್ದಾರೆ. ವೀಕ್ ಡೇಸ್ ಇದ್ದರೆ ಹೆವಿ ರಸ್ ಇರುತ್ತೆ. ಇವತ್ತು ನಾವು ಬಂದಿರೋದು ಗುರುವಾರ. ಹೌದು, ವೀಕೆಂಡ್ ರಸ್ ಇರುತ್ತೆ. ವೀಕ್ ಡೇಸ್ ಬಂದು ಗುರುವಾರ, ಇವತ್ತು ರಸ್ ಕಡಿಮೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗೆಲ್ಲ ನೋಡ್ಬೋದು, ಫ್ಯಾಮಿಲಿಗೆ ಕುತ್ಕೊಳ್ಳೋರಿಗೆ ಎಲ್ರಿಗೂ ತುಂಬಾ ಚೆನ್ನಾಗಿದೆ. ಇವಾಗ ಟಿಕೆಟ್ ತೊಗೊಳಕ್ಕೆ ಬಂದಿದ್ದಾರೆ. ಇದು ಎಂಟ್ರಿ ಟಿಕೆಟ್ ಅಷ್ಟೇ. ಎಂಟ್ರಿ ಟಿಕೆಟು 25. ಅಲ್ಲಿ ಬೋಟಲ್ಲಿ ಹೋಗೋಕ್ಕೆ ಪ್ರೈಸು ವೇರಿಯೇಷನ್ ಇರುತ್ತೆ. ಇವಾಗ ಬೋಟ್ ಹೌಸ್ ಒಳಗಡೆ ಎಂಟ್ರಿ ಆದಮೇಲೆ ನಾವು 2 ಸೀಟರ್ಗೆ 375 ಇದೆ. ಅಲ್ಲಿ 4 ಸೀಟರ್ಗೆ 475 ಇದೆ. ನಾವು ಇವಾಗ 375 ಒಂದು ತೊಗೊಂಡಿದ್ದೀವಿ. ½ ಆನ್ ಅವರ್ ಇರುತ್ತೆ ಅದು ಬೋಟಿಂಗು. 2 ಸೀಟರು, 4 ಸೀಟರು, ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ಇರುತ್ತೆ. ಇವಾಗ ನಾವು 2 ಸೀಟರ್ದು 375 ತೊಗೊಂಡು ಬೋಟಿಂಗ್ಗೆ ಹೋಗ್ತಾ ಇದ್ದೀವಿ. ನೀವೇನಾದರೂ ಬೋಟ್ ಹೌಸ್ಗೆ ಬಂದರೆ, ನೋಡ್ತಾ ಇದ್ದೀರಾ, ಈ ಪ್ಲೇಸ್ಗೆ ಬಂದರೆ ಟಿಕೆಟ್ ಕೌಂಟರಲ್ಲಿ ಎಂಟ್ರಿ ಫೀಸ್ ₹25 ಇರುತ್ತೆ. ಅದು ಬಿಟ್ಟರೆ ಒಳಗಡೆ ನಿಮ್ಗೆ ಯಾವುದು ಚಾಯ್ಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಓಕೆ ಫ್ರೆಂಡ್ಸ್, ಬೋಟ್ ಹೌಸ್ ಮುಗೀತು. ಇವಾಗ ನಾವು ಬಟಾನಿಕ್ ಗಾರ್ಡನ್ ಒಳಗಡೆ ಇದ್ದೀವಿ. ಇಲ್ಲಿ ಬಂದು ಎಂಟ್ರಿ ಫೀಸ್ ನಿಮಗೆ ಒಬ್ಬರಿಗೆ ₹100 ಇರುತ್ತೆ. ಇಬ್ಬರಿಂದ ₹200 ತೊಗೊಂಡಿದ್ದೀವಿ. ನಾನು, ವೈಫು ಮತ್ತು ಪಾಪುಗೆ ಇರೋಲ್ಲ. ಇವಾಗ ನಾವು ಆಲ್ರೆಡಿ ಬಟಾನಿಕಲ್ ಗಾರ್ಡನಲ್ಲಿ ಇದ್ದೀವಿ. ಜನ ಸ್ವಲ್ಪ ಕಡಿಮೆನೇ ಇದ್ದಾರೆ, ಯಾಕಂದರೆ ನಾವು
ಗುರುವಾರ ಬಂದಿದ್ದೀವಲ್ವಾ, ವೀಕೆಂಡ್ ಆಗಿದ್ದರೆ ಸ್ಯಾಟರ್ಡೆ ಸಂಡೇ ತುಂಬ ಜನ ಇರ್ತಿದ್ರು. ಬಟ್ಟು ಬಿಸಿಲಿದೆ ಲೈಟಾಗಿ, ಏನು ಆ ಥರ ಬಿಸಿಲೇನಂತ ಅನ್ನಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ಪ್ಲೇಸು. ನೋಡ್ತಾ ಇದ್ದೀರಲ್ಲ, ಇದು ತುಂಬ ದೊಡ್ಡ ಪಾರ್ಕ್ ಅಂತಲೇ ಹೇಳ್ಬೋದು. ಊಟಿಗೆ ಸಿಕ್ಕಾಪಟ್ಟೆ ದೊಡ್ಡದು. ಎಂಟ್ರಿಲಿ ನೀವು ಒಂದ್ಸಲಿ ಬಂದರೆ ಎಕ್ಸಿಟ್ ಆಗೋವರೆಗೂ ನಿಮಗೆ ಹೆಚ್ಚು ಕಮ್ಮಿ ಒಂದು 1.5 hour ಎಲ್ಲ ನೀವು ನೋಡ್ಕೋಬೋದು. ಬಟ್ ಇನ್ನೂ ಕುತ್ಕೊಂಡು ಆಡ್ತೀವಿ ಅಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಲ್ಲ ಕವರ್ ಮಾಡಬೇಕು ಅಂದರೆ ಒಂದು 1.5 hour ಮುಗಿಸ್ಕೊಂಡು ಬೇರೆನೂ ಕವರ್ ಮಾಡ್ಕೋಬೋದು. ಚೆನ್ನಾಗಿದೆ ಒಂಥರ ಪಾರ್ಕು, ಫ್ಯಾಮಿಲಿಗೆ ಒಳ್ಳೆ ಪಾರ್ಕ್ ಅಂತಲೇ ಹೇಳ್ಬೋದು. ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನೆಕ್ಸ್ಟು ನಾವು ಇದು ಮುಗಿಸ್ಕೊಂಡು ಟೀ ಎಸ್ಟೇಟ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಟೀ ಎಸ್ಟೇಟ್ ಮುಗಿಸ್ಕೊಂಡು ಚಾಕ್ಲೇಟ್ ಫ್ಯಾಕ್ಟ್ರಿ ಇರುತ್ತೆ, ಅದು ಮುಗಿಸ್ಕೋತೀವಿ. ನಮ್ಮ ಪಾಪುಗೆ ಮತ್ತು ನಮ್ಮ ವೈಫ್ಗೆ ಪಾಪ್ಕಾರ್ನ್ ತೊಗೊಂಡೆ ತಿಂತಾಯಿದ್ದಾರೆ. ಪಾಪುಗೆ ಸ್ವಲ್ಪ ಇಡ್ಲಿ ತೊಗೊಡ್ಬೇಕು, ಹೊಟ್ಟೆ ಹಸ್ಬಿಟ್ಟಿದೆ. ಇಲ್ಲಿ ಇಡ್ಲಿ ಎಲ್ಲೂ ಸಿಗ್ತಾನೇ ಇಲ್ಲ. ಇದು ಬಂದು ನಿಮಗೆ ಪಾಪ್ಕಾರ್ನ್ ಇವಾಗ ತೊಗೊಂಡೆ ಜಸ್ಟ್ ಒಂದು 40 ರೂಪೀಸು. ಎಂಟ್ರಿ ಫೀಸ್ ಬಂದು 200 ರೂಪೀಸ್ ಇದೆ. ಇದು ನಾವು ನನ್ನ ಫ್ರೆಂಡ್ ಬಂದಾಗ 50 ಏನೋ ಇತ್ತು, ಇವಾಗ 100 ರೂಪೀಸ್ ಆಗಿದೆ. ಕಾರ್ ಪಾರ್ಕಿಂಗು ನೀವು ಎಲ್ಲೇ ಪಾರ್ಕಿಂಗ್ ಮಾಡಿದ್ರು 80 ರೂಪಾಯಿ ಇರುತ್ತೆ ಊಟಿಲಿ. ಬಟ್ ಸೇಫ್ ಅನ್ಕೋತೀನಿ. ಅಲ್ಲಿ ಇಲ್ಲಿ ನಿಲ್ಲಿಸಿ ಗೊತ್ತಿಲ್ಲದಿರೋ ಪ್ಲೇಸಲ್ಲಿ ಅಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕಿಂತ ಕಾರ್ ಪಾರ್ಕಿಂಗು ಎಲ್ಲಿ ಪಾರ್ಕಿಂಗ್ ಇರುತ್ತೆ ಅಲ್ಲಿ ನಿಲ್ಲಿಸ್ಬಿಟ್ರೆ 80 ರೂಪಾಯಿ ಚಾರ್ಜಸ್ಸು. ಗೋವಾದಲ್ಲೂ ಅಷ್ಟೇ, ನಾವು ಹೋಗಿದ್ವಾಗ ಅಲ್ಲೂ 50 ರೂಪೀಸ್ತು. ಬಟ್ ಇಲ್ಲಿ 80 ರೂಪಾಯಿ ಕಾರ್ ಪಾರ್ಕಿಂಗ್ ಇರುತ್ತೆ. ನೆಕ್ಸ್ಟ್ ನಾವು ಬಟಾನಿಕಲ್ ಗಾರ್ಡನ್ ಮುಗಿಸ್ಕೊಂಡು ಬಂದಿರೋದು. ನಾವು ಬಂದು ದೊಡ್ಡ ಬೆಟ್ಟ ಅಂದ್ಬಿಟ್ಟು ಊಟಿಲಿ ನಾನು ವೈಫ್ ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಏನಂತಂದರೆ ಇದು ಫುಲ್ಲು ಹೈಯೆಸ್ಟ್ ಪೀಕ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಟಾನಿಕಲ್ ಗಾರ್ಡನ್ ನೋಡಿದಲ್ಲ ಹೆಂಗಿತ್ತು? ಚೆನ್ನಾಗಿದೆ ಗಾರ್ಡನ್, ಗ್ರೀನರಿ ಚೆನ್ನಾಗಿತ್ತು. ಓಕೆ ಇವಾಗ ನಾವು ಬಂದು ದೊಡ್ಡ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ಊಟಿಲಿ ದೊಡ್ಡ ಬೆಟ್ಟ ಅಂತ ಸಿಗುತ್ತೆ. ನೀವು ತುಂಬ ಜನ ಬಂದಿರ್ತೀರ, ಬಂದಿಲ್ಲ ಅಂದರೆ ಯಾರಾದರೂ ಈ ವಿಡಿಯೋ ನೋಡ್ಕೊಂಡು ಬರ್ಬೋದು. ದೊಡ್ಡ ಬೆಟ್ಟ ಅಂತ ಲೊಕೇಶನ್ ಹಾಕ್ಕೊಂಡ್ರೆ ನಿಮ್ಗೆ ಇಲ್ಲಿಗೆ ಬಂದುಬಿಡುತ್ತೆ. ಇಲ್ಲಿ ನಿಮ್ಗೆ ಶಾಪಿಂಗ್ ಮಾಡೋಕ್ಕೆಲ್ಲ ತುಂಬಾ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಿಮಗೆ ಎಲ್ಲ ಚೆನ್ನ ಮಸಾಲ ಅಂತ ಹಿಡಿದು ಕಡಲೆ ಬೀಜ ಐಟಮು ತುಂಬ ಐಟಮ್ ಇದೆ. ಎಲ್ಲ ಶಾಪಿಂಗ್ ಮಾಡ್ಕೋಬೋದು. ಇದೇ ಸ್ವಲ್ಪ ದೂರ ಅಷ್ಟೇ ದೊಡ್ಡ ಬೆಟ್ಟ ನಿಮ್ಗೆ ಸಿಗೋದು. ಇವಾಗ ನಾವಿಬ್ಬರು ದೊಡ್ಡ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಒಂದು ಪೀಕ್ ಕೂಡ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಆಮೇಲೆ ಟೀ ಫ್ಯಾಕ್ಟ್ರಿಗೆ ಕೂಡ ಹೋಗ್ತೀವಿ. ಅದಾದಮೇಲೆ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ, ಟೀ ಎಸ್ಟೇಟ್ ಇದೆ, ಅಲ್ಲಿಗೂ ವಿಸಿಟ್ ಮಾಡ್ತೀವಿ. ಏನಣ್ಣ ಇವಾಗ ಏನು ಬೇಕು ನಿನಗೆ? ಚೆನ್ನ ಮಸಾಲ, ಕಡಲೆ ಬೀಜದ್ದು ಇದು ಎಷ್ಟು ಇದು? ನೋಡ್ತಾ ಇರ್ಬೋದು ನೀವು. ಇದು ಕಡಲೆಕಾಳಲ್ಲಿ ಬಂದಿರುತ್ತೆ. ಇದು ಕಡಲೆ ಬೀಜ. ಇದು ನಮ್ಮ ಮೈಸೂರಲ್ಲಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ಇಲ್ಲೂ 3 ಮಿಕ್ಸ್ ಕೂಡ ಸಿಗುತ್ತೆ. ಯಾವ್ದು ಬೇಕಾದ್ರೆ ತೊಗೊಂಡೋಗ್ಬೋದು ನೀವು. ಇದು ಒಂದು ನಿಮಗೆ 50 ರೂಪಾಯಿಗೆ. ನಾನು ವೈಫ್ ಇದ್ದು ಈಗ ಕಡಲೆಕಾಳು ನೋಡಿಬಿಟ್ಟು ತೊಗೋತಾ ಇದ್ದೀವಿ. ಚೆನ್ನಾಗಿರುತ್ತೆ. ಪಾಪುಗೆ ಸ್ವಲ್ಪ ಅಲ್ಲಿ ಟಿಫನ್ಗೆ ಇಡ್ಲಿ ತೊಗೊಂಡ್ವಿ. ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಇಲ್ಲಿ ದೊಡ್ಡ ಬೆಟ್ಟಕ್ಕೆ ಬಂದಿದ್ದು ಲೇಟ್ ಆಯಿತು. ನಿಮ್ಮ ಬೋರ್ಡ್ ಕೂಡ ಸಿಗುತ್ತೆ. ದೊಡ್ಡ ಬೆಟ್ಟಕ್ಕೆ ಬರೋರು ಪರ್ಚೇಸ್ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಈ ಥರ ರೀತಿ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನ ಮಸಾಲ ತೊಗೊಂಡ್ರೆ ಚೆನ್ನಾಗಿತ್ತು. ಖಾರವಾಗಿ ಚೆನ್ನಾಗಿದೆ. ಚಳಿಗೆ ಮೇಲ್ಗಡೆ ಫುಲ್ ಸ್ವಲ್ಪ ಚಳಿ ಇದೆ. ಓಕೆ, ಅಲ್ಲೊಂದು ಪೀಕ್ ಹತ್ರ ಹೋಗ್ಬಿಟ್ಟು ನಿಮ್ಗೆ ಕೂಡ ವಿಸಿಟ್ ತೋರಿಸ್ತೀನಿ ಅಲ್ಲಿ ಪೀಕ್ನ. ಗೈಸ್, ಇವಾಗ ನಾವು ತಾಳ್ಬೆಟ್ಟ ಫುಲ್ ಪೀಕ್ ಮೇಲೆ ಬಂದಾಯಿತು. ನೋಡಿ, ಇದೆ ತಾಳ್ಬೆಟ್ಟ. ಊಟಿ ಮೇಲೆ ಫುಲ್ಲು ಟಾಪ್ ಮೇಲೆ ಬಂದರೆ ನಿಮಗೆ ಈ ಥರ ಪ್ಲೇಸ್ ಸಿಗುತ್ತೆ. ಇಲ್ಲಿ ಫೀಸ್ ಬಂದು ನಿಮಗೆ ಒಳಗಡೆ ಬಂದು 40 ರೂಪೀಸ್ ಇದೆ. ಮತ್ತು ಅಲ್ಲಿ ಕಾರ್ ಪಾರ್ಕಿಂಗ್ ಬಂದು 50 ರೂಪೀಸ್ ಇರುತ್ತೆ. ಇದೇ ನಿಮಗೆ ತಾಳ್ಬೆಟ್ಟ ಪೀಕು. ಇದು ನಿಮಗೆ ಮಳೆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಟವರ್ ಕೂಡ ಇದೆ, ಅದ್ರ ಮೇಲೆ ಹತ್ಕೊಂಡು ನೋಡ್ಬೋದು. ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ಪೀಕ್ ಹೇಗಿರುತ್ತೆ ಅಂತ. ಅಲ್ಲಿ ಹೋಗ್ಬಿಟ್ಟು ಪೀಕ್ ಹೇಗೆ ನೋಡೋಣ. ಇದು ನಿಮಗೆ ಟವರ್ ಮೇಲೆ ಎತ್ಕೊಂಡು ಅದು ಕೂಡ ನೋಡ್ಬೋದು. ಇನ್ನೂ ಚೆನ್ನಾಗಿ ಕಾಣುತ್ತೆ. ಮಳೆ ಟೈಮಲ್ಲಂತೂ ಸಖತ್ತಾಗಿರುತ್ತೆ. ಇವಾಗೂ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಇದೇನು ನೋಡ್ತಾ ಇದ್ದೀರಾ, ಇದೇ ನಿಮಗೆ ಪೀಕು. ಬಟ್ ನಿಮಗೆ ಎದುರುಗಡೆ ಬಂದು ನೋಡಿದಾಗ ಸಕ್ಕತ್ತಾಗಿ ಕಾಣುತ್ತೆ. ಒಳ್ಳೆ ಪೀಕ್ ಇದೆ ಅಂತಲೇ ಹೇಳ್ಬೋದು. ಊಟಿಗೆ ಬಂದರೆ
ತುಂಬ ಜನ ಇಲ್ಲಿಗೆ ಹೋಗದೆ ಬಿಡಲ್ಲ. ಬಂದು ಹೋಗಿ ಬಂದಮೇಲೆ ಮತ್ತೆ ನೋಡಿಲ್ಲ ಅದೆಲ್ಲ ಬೇಡ. ಬಂದುಬಿಡಿ, ಒಳ್ಳೆ ಪ್ಲೇಸ್ನ ಕಣ್ ತುಂಬ್ಕೊಳ್ಳಿ. ತಾಳ್ಬೆಟ್ಟ ಸಖತ್ತಾಗಿದೆ, ಒಳ್ಳೆ ಪೀಕ್ ಇದೆ. ಮಳೆ ಬಂದರೆ ಮಾತ್ರ ಸಖತ್ ಚಳಿ ಇರುತ್ತೆ ಇಲ್ಲಿ. ಫ್ರೆಂಡ್ಸ್, ನಿಮಗೆ ಊಟಿಲಿ ಇದು ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಪೀನಟ್ ಫಾರೆಸ್ಟು ತುಂಬ ಜನ ಇಲ್ಲೂ ಬಂದು ವಿಸಿಟ್ ಮಾಡೇ ಹೋಗೋದು. ಇಲ್ಲಿ ಬಂದು ನಿಮಗೆ ಎಂಟ್ರೆನ್ಸು ಒಂದು 40 ರೂಪೀಸ್ ಒಬ್ರಿಗೆ ಇರುತ್ತೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನಿಮಗೆ ಫುಲ್ಲು ಉದ್ದುದ್ದ ಮರ, ಮತ್ತು ಆ ಕಡೆ ಬಂದರೆ ನಿಮಗೆ ಒಂದು ಹೊಳೆ ಥರ ಸಿಗುತ್ತೆ. ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ, ಪೀನಟ್ ಫಾರೆಸ್ಟು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಊಟಿಗೆ ಬರೋರು ಇಲ್ಲೂ ಕೂಡ ವಿಸಿಟ್ ಮಾಡ್ತಾರೆ. ಇಲ್ಲಿಗೆ ಬಂದು ಎಂಟ್ರಿ ಫೀಸ್ ನಿಮಗೆ 40 ರೂಪೀಸ್ ಒಬ್ಬರಿಗೆ. ಸ್ಟೆಪ್ಸ್ ಇರುತ್ತೆ, ಇಳಿಬೇಕಾದ್ರೆ ಆರಾಮಾಗಿ ಇಳಿದ್ಬಿಡ್ಬೋದು. ಹತ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಕೊಡಿ ಟಿಕೆಟು. ನಿಮಗೆ ಒಬ್ಬರಿಗೆ ಇಲ್ಲಿ ಬಂದು 40 ಇರುತ್ತೆ. ನಂದು ವೈಫ್ಗೂ ಸೇರಿ 80 ರೂಪೀಸ್ ಆಯಿತು. ನಿಮಗೆ ಪೀನಟ್ ಫಾರೆಸ್ಟು ಬೆಸ್ಟ್ ಅಂತಲೇ ಹೇಳ್ಬೋದು. ಕುತ್ಕೊಳ್ಳೋಕ್ಕೆ ಆರಾಮಾಗಿ, ಫೋಟೋಗೆ ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಒಳ್ಳೆ ಫಾರೆಸ್ಟಲ್ಲಿ ನಿಮಗೆ ಒಂದು ಟೂರಿಸ್ಟ್ ಪ್ಲೇಸು ಬೆಸ್ಟ್ ಆಗಿರುತ್ತೆ ಇದು. ನಿಮಗೆ ಅಲ್ಲಿ ವಾಟ್ರದು ಇಟ್ಕೊತ ಇದೆ, ಅಲ್ಲಿ ಹೋಗಿ ತೋರಿಸ್ಕೊಡ್ತೀನಿ. ಅಲ್ಲೂ ಚೆನ್ನಾಗಿರುತ್ತೆ. ನಾನು ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ಇಲ್ಲಿ ಕೂಡ ಬಂದಿದ್ವಿ, ಮತ್ತೆ ಅಲ್ಲಿ ಹೋಗ್ತಾಯಿದ್ವಿ. ಫ್ರೆಂಡ್ಸ್, ಇವಾಗ ಮತ್ತೊಂದು ಕಡೆ ಬಂದಿದ್ದೀವಿ ನಾವು. ಎಲ್ಲಿ ಅಂತಂದರೆ ಚಾಕ್ಲೇಟ್ ಫ್ಯಾಕ್ಟ್ರಿ, ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಎರಡೂ ಒಟ್ಟಿಗೆ ಇದೆ ಇಲ್ಲಿ. ಇದು ಕೂಡ ನಿಮಗೆ ಒಳಗಡೆ ಹೋಗ್ಬಿಟ್ಟು ಯಾವ ರೀತಿ ಚಾಕ್ಲೇಟು ಮತ್ತು ಟೀ ಇದೆಲ್ಲ ಯಾವ ರೀತಿ ತಯಾರು ಮಾಡ್ತಾರಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೊಕೇಶನ್ ಕೂಡ ಇದೆ. ಇದು ಒಳ್ಳೆ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಲೊಕೇಶನಲ್ಲಿ ಬರುತ್ತೆ. ಒಳ್ಳೆ ವ್ಯೂ ಪಾಯಿಂಟಲ್ಲಿ ಈ ಚಾಕ್ಲೇಟ್ ಫ್ಯಾಕ್ಟ್ರಿ ಇಲ್ಲಿ ಸಿಗ್ತಾಯಿದೆ. ಕಾರ್ ಪಾರ್ಕಿಂಗ್ ಮಾಡಿದ್ದೀನಿ ನಾನು. ಇಲ್ಲಿ ಪಾರ್ಕಿಂಗುದು ಏನು ಅಮೌಂಟ್ ಎಲ್ಲ ಏನಿಲ್ಲ. ನಿಮಗೆ ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಸಿಗುತ್ತೆ. ಹೋಗ್ತಾ ಇದ್ದೀವಿ. ನನ್ನ ವೈಫ್ ಅಲ್ಲೇ ಇದ್ದಾಳೆ, ಅದು ಪಾರ್ಕಿಂಗ್ ಮಾಡೋಕ್ಕೆ ಬಂದಿದ್ದೆ. ಬಿಸಿಲೇನಿಲ್ಲ, ಬಟ್ ಫುಲ್ಲು ಚಿಲ್ಲಿದೆ. ಅಂತೂ ವೈಫ್ ವೆಯ್ಟ್ ಮಾಡ್ತಾರಲ್ಲೇ. ಒಳಗಡೆ ಹೋಗ್ಬಿಟ್ಟು ಯಾವ ರೀತಿ ಏನು ಎಲ್ಲ ತಿಳ್ಕೋಣ. ಇದೇ ಎಂಟ್ರೆನ್ಸು, ಹೋಗೋಣ. ಒಳಗಡೆ ಹೋಗೋಣ. ಓಕೆ, ಹೋಗ್ತಾ ಇದ್ದೀವಿ. ಇದೇ ಚಾಕ್ಲೇಟ್ ಫ್ಯಾಕ್ಟ್ರಿ ನೋಡ್ತಾ ಇದ್ದೀರಲ್ಲ, ಎಂಟ್ರೆನ್ಸು. ಬಾ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ಲು ಚಾಕ್ಲೇಟ್ ಸ್ಮೆಲ್ ಫುಲ್ ಇದೆ ನೋಡಿ. ಇದರಲ್ಲೇ ಎಲ್ಲ ಫುಲ್ಲು ತಯಾರು ಮಾಡೋದು ಚಾಕ್ಲೇಟೆಲ್ಲ. ಇದೆಲ್ಲ ಏನೋ ಒಂಥರ ಕಾಫಿ ಬೀಜ ಥರ ಇದೆ. ಅಂದರೆ ಇದೆಲ್ಲ ಒಂಥರ ಕಾಫಿ ಬೀಜ ಥರ ಕಾಣ್ತಾ ಇಲ್ವಾ? ಒಂಥರ ಕಾಫಿ ಬೀಜ ಥರ ಇದೆ. ಚಾಕ್ಲೇಟ್ ಫ್ಯಾಕ್ಟ್ರಿಲಿ ಒಳಗಡೆ ಬಂದಿದ್ದೀವಿ, ಬಟ್ ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಟಿ ವಿಲಿ ಕೂಡ ಎಲ್ಲ ತೋರಿಸ್ತಾರೆ, ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೋಡ್ತಾ ಇದ್ದಾರೆ ಯಾವ್ಯಾವ ಥರ ಮಿಷಿನ್ ಇದೆ ಅಂತ. ಇದು ನೋಡ್ಬೋದು, ಕುಕ್ಕೀಸು. ವೆರೈಟಿ ಚಾಕ್ಲೇಟ್ ಇದೆ. ಕೆಲವೊಂದು ಗೊತ್ತಾಗಲ್ಲ ನಮಗೆ, ಬಟ್ ಇಲ್ಲೆಲ್ಲ ಹೇಗೆ ತಯಾರು ಮಾಡ್ತಾರಂತ ಎಲ್ಲ ಮಿಷಿನ್ಗಳು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನೀವು. ನೋಡ್ತಾ ಇದ್ದೀರಲ್ಲ, ಎಲ್ಲ ರೀತಿ ನಿಮಗೆ ಇಲ್ಲಿ ಸಿಗುತ್ತೆ. ಇದೊಂಥರ ಚಾಕ್ಲೇಟ್ ಸಿಗುತ್ತೆ. ಡಿಫ್ರೆಂಟಾಗಿ ಚಾಕ್ಲೇಟ್ ಇದೆ ನಿಮಗೆ. ಇಲ್ಲಿ ನಿಮಗೆ ಟೇಸ್ಟ್ ಮಾಡಲಿಕ್ಕೆ ಒಂದು ಚಾಕ್ಲೇಟ್ ಕೂಡ ಕೊಡ್ತಾರೆ. ನನಗೆ ಇಲ್ಲಿ ಒಂದು ಪೀಸ್ ಕೊಟ್ಟಿದ್ದಾರೆ, ವೈಫ್ ಕೂಡ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋ ಒಂಚೂರ ನೋಡ್ತಾ ಇರ್ಬೋದು. ಟೇಸ್ಟ್ ಮಾಡೋಕ್ಕೆ ಇರ್ತದೆ. ಆಯ್ತಲ್ವಾ? ಕಾಪು ಜ್ಯೂಸ್ ಒಂಚೂರು. ಒಂಥರ ಚೆನ್ನಾಗಿ ಕೈತಿ ಚಾಕ್ಲೇಟ್ ಇದೆ. ಇದ್ರ ಪಕ್ಕದಲ್ಲೇ ಟೀ ಎಸ್ಟೇಟ್ ಇದೆ, ಅಲ್ಲಿಗೂ ಹೋಗ್ತೀವಿ. ಚಾಕ್ಲೇಟ್ ಮಾತ್ರ ಚೆನ್ನಾಗಿದೆ. ತಗೊಳ್ಳೋರು ಇಲ್ಲೇ ತಗೋಬೋದು, ಸೇಲ್ಗೂ ಇರುತ್ತೆ ನೋಡಿ. ಇಲ್ಲೇ ವೇಟು, ಟೀ ಫ್ಯಾಕ್ಟ್ರಿ, ಚಾಕ್ಲೇಟು, ಸೇಲ್ಸು, ಕೌಂಟರ್ಸು ಎಲ್ಲ ಇದೆ. ಇಲ್ಲೇ ನಿಮ್ಮ ಕೌಂಟರ್ ಸಿಗುತ್ತೆ. ಇಲ್ಲೊಂದು ಕಡೆನೇ ನಮಗೆ ಪಾರ್ಕಿಂಗ್ದು ಕಾರ್ದು ಫೀಸ್ ಏನಿಲ್ಲ, ಎಲ್ಲ ಕಡೆಯೂ ಫೀಸು. ಬೇಗ ಬಾರೇ, ಬೇಗ ಬಾ.
ನಾನು ಹೆಂಡತಿ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ, ಪಾಪ ಹೋಯ್ತಲ್ಲ ಅದಕ್ಕೋಸ್ಕರ ಇವಾಗ ನಾನೇ ಕೊಡಬೇಕು ಅವ್ಳಿಗೆ ವೀಡಿಯೋ ಮಾಡು ಅಂತ. ಪಾಪ ಎತ್ಕೋಬೇಕು, ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಸ್ವಲ್ಪ ಎಲ್ಲ ತೋರಿಸ್ಕೊಟ್ಬಿಡ್ತಾಯಿದ್ದೀನಿ. ನೋಡಿ ಈ ಸೊಪ್ಪು ಯಾವುದು ಅಂತ ನಮಗೂ ಗೊತ್ತಿಲ್ಲ, ಬೋರ್ಡ್ ಕೂಡ ಹಾಕಿಲ್ಲ. ಈ ಸೊಪ್ಪಲ್ಲಿ ನಿಮಗೆ ಟೀ ಪುಡಿ ಮಾಡ್ತಾರೆ. ಈ ಸೊಪ್ಪಲ್ಲಿ ನಿಮಗೆ ಟೀ ಪುಡಿ ಸಿಗುತ್ತೆ. ಅಲ್ಲಿ ಫೀಸ್ 20 ರುಪೀಸ್ ಇದೆ. ಟೀ ಫ್ಯಾಕ್ಟ್ರಿ ಎಂಟ್ರಿ ಫೀಸ್ 20 ರುಪೀಸು. ಇಲ್ಲಿ ಬಂದು ಚಿಲ್ಡ್ರನ್ಸ್ ಅಬೌವ್ 7 ಇಯರ್ಸ್ ಮೇಲಾದರೂ ನಿಮಗೆ ಟಿಕೆಟ್ ಇರುತ್ತೆ, ಇಲ್ಲಾಂದರೆ ಇಲ್ಲ. ಆನ್ಲೈನಲ್ಲಿ ಕೂಡ ಪೇಮೆಂಟ್ ಮಾಡ್ಕೋಬೋದು, ಕ್ಯಾಶು ಆನ್ಲೈನ್ ಇರುತ್ತೆ. ಓಕೆ, ನಾನು ಆನ್ಲೈನ್ ಮುಖಾಂತರ ಒಂದು 40 ರುಪೀಸ್ ಪೇ ಮಾಡ್ತೀನಿ, ಯಾಕಂದರೆ ಯಾವುದೇ ರೀತಿ ಕ್ಯಾಶ್ ಇಲ್ಲ. ವೈಫ್ ಕೂಡ ಅಲ್ಲಿ ಕೂತಿದ್ದಾಳೆ. ಸೊಪ್ಪೆಲ್ಲ ನೋಡಿದ್ರಲ್ಲ, ಟೀ ಪುಡಿ ಎಲ್ಲ ಇದರಲ್ಲೇ ನಿಮಗೆ ತಯಾರಾಗುತ್ತೆ. ಯಾವ ಸೊಪ್ಪು ಅಂತಲೂ ಗೊತ್ತಿಲ್ಲ, ನೋಡ್ತಾ ಇರ್ಬೋದು. ಲಾಸ್ಟ್ ಟೈಮ್ ನಾವು ನಮ್ಮ ಫ್ರೆಂಡ್ ಬಂದಿದ್ವಿ, ಬಟ್ ಬೇರೆ ಕಡೆ ಅನಿಸುತ್ತೆ. ಅದು ಇನ್ನೊಂದು ಆ ಕಡೆ ಇದೆ ಮೇಡಮ್. ಟೂ ಮೆಂಬರ್. ನಾನಿವಾಗ ಕೌಂಟ್ರಲ್ಲಿ 40 ರುಪೀಸ್ ತಗೋತಾ ಇದ್ದೀನಿ. ₹40 ಪೇ ಮಾಡ್ತೀನಿ. ಒಬ್ರಿಗೆ 20 ರೂಪಾಯಿ ಇರುತ್ತೆ. ಒಳಗಡೆ ಎಂಟ್ರಿ ಹೋದರೆ ನಿಮಗೆ ಅಲ್ಲಿ ಏನೇನು ತಯಾರಿ ಮಾಡ್ತಾರೆ ಇತ್ತು, ಪೇ ಆಯಿತು. ಟಿಕೆಟ್ ಇಸ್ಕೊಂಡು ಹೋಗೋಣ. ವೈಫ್ ವೇಟಿಂಗು. ಓಕೆ, ಟಿಕೆಟ್ ಕೂಡ ಸಿಗುತ್ತೆ ನಿಮ್ಗೆ ಇಲ್ಲೆಲ್ಲ ಕಡೆ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾವು ರೂಮ್ನ ಚೆಕ್ಔಟ್ ಮಾಡೋ ಟೈಮ್ ಬಂತು. 10 ಗಂಟೆ ಆಯಿತು. ಈಗ ಹೊರಡಬೇಕು. 11 ಗಂಟೆ ಇರೋದು ಟೈಮು. ಅದಕ್ಕೆ ಸ್ವಲ್ಪ ಬೇಗನೆ ಎಲ್ಲ ರೆಡಿ ಆಗಿಬಿಟ್ಟು ಎಲ್ಲ ಹೊರಟ್ವಿ. ನಿನ್ನೆ ಬಂದು ಆಲ್ಮೋಸ್ಟು ಒಂದು 7 ಪ್ಲೇಸಸ್ಸು ಕವರ್ ಮಾಡಿದ್ದೀವಿ. ಫಸ್ಟ್ ಬಂದು ನಾವು ಹೋಗಿದ್ದು ಇಲ್ಲಿ ಫಸ್ಟು ಬೋಟ್ ಹೌಸ್ ಹೋದ್ವಿ, ಬಟಾನಿಕಲ್ ಹೋದ್ವಿ. ನೆಕ್ಸ್ಟು ಇಲ್ಲ ಇದು ಬೆಟ್ಟ ಹೋಗಿದ್ವಲ್ಲ, ಹೌದು ಬೆಟ್ಟ ಹೋದ್ವಿ. ಮತ್ತು ಫ್ಯಾಕ್ಟ್ರಿ ಹೋದ್ವಿ, ಒಂದು ಎಸ್ಟೇಟ್ ಇತ್ತು, ಅದು ಕೂಡ ಆಯಿತು. ಮತ್ತು ಶೂಟಿಂಗ್ ಸ್ಪಾಟ್ ಅದೊಂದು ಇತ್ತು, ಪೀನೇಟ್ ಫಾರೆಸ್ಟ್ ಅದೊಂದು ಕವರ್ ಮಾಡಿದ್ವಿ. ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು. ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಚೆನ್ನಾಗಿತ್ತು, ವಿಸಿಟ್ ಮಾಡ್ಬೋದು ಊಟಿಗೆ. ಆಮೇಲೆ ರೂಮು ಅಷ್ಟೇ ತುಂಬಾ ಚೆನ್ನಾಗಿತ್ತು, ವರ್ತ್, ರೀಸನಬಲ್. ಯಾರಾದ್ರೂ ಫ್ಯಾಮಿಲಿ ಬರೋರು ಕಪಲ್ ಆರಾಮಾಗಿ ಬರ್ಬೋದು, ಫ್ರೀ ಇದೆ. ಹೌದು, ಫ್ಯಾಮಿಲಿ ಕಪಲ್ಸ್ ಎಲ್ಲರೂ ಊಟಿಗೆ ಹೋಗ್ಬೇಕು ಅಂದ್ಕೊಂಡಿರೋರಿಗೆ ಈ ಟೈಮಲ್ಲಿ ಬಂದರೆ ಎಲ್ಲ ಚೆನ್ನಾಗಿ ನೋಡ್ಕೋಬೋದು. ವೆದರ್ ಕೂಡ ತುಂಬ ಚೆನ್ನಾಗಿದೆ, ಚಿಲ್ಲಾಗಿದೆ. ಇವಾಗ ಕೂಡ ನಾವು ಬೋಟ್ ಹೌಸ್ ಪಕ್ಕನೇ ರೂಮ್ ಇರೋದು ನಮ್ಮದು. ನಮಗೆ ನಿಯರ್ ರೂಮ್ ಸಿಕ್ಕಿರೋದ್ರಿಂದ ಎಲ್ಲ ಒಂದೇ ದಿನದಲ್ಲಿ ಕವರ್ ಮಾಡಿದ್ವಿ. ಮೈಸೂರಿಂದ 11 ಗಂಟೆಗೆ ಬಂದ್ವಿ, ಎಲ್ಲ ಒಂದೇ ದಿನದಲ್ಲಿ ಕವರ್ ಆಯಿತು. ಒಂದು 7 ಪ್ಲೇಸಸ್ಸು ಹತ್ರ ಮಾಡ್ಕೊಂಡ್ರೆ ಬೆಟರು. ಇದು ನಿಮಗೆ ಬೋಟ್ ಹೌಸ್ ಹತ್ರ ರೂಮು ಸಿಟಿ ಪ್ಯಾಲೇಸ್ ಹೋಟೆಲ್ ಅಂತ ಇದೆ, ಅದನ್ನ ಸರ್ಚ್ ಮಾಡ್ಕೊಂಡ್ರೆ ನೀವೆಲ್ಲ ರೂಮು ಕವರ್ ಮಾಡ್ಕೋಬೋದು. ನಿಮ್ಗೆ ಗೊತ್ತಿರೋರಿಗೆ ಬೇಕಾದ್ರೆ ಮಾಡ್ಕೋಬೋದು. ಊಟಕ್ಕೆ ಬರೋರು ನೆಕ್ಸ್ಟು ಒಳ್ಳೊಳ್ಳೆ ಪ್ಲೇಸ್ಗಳು ಇಲ್ಲಿ ಖಂಡಿತ ಸಿಗುತ್ತೆ. ಎಲ್ಲ ನೋಡಿ ನಾವು ಇವಾಗ ಒಂದು 11 ಗಂಟೆಗೆ ಚೆಕ್ಔಟ್ ಮಾಡಬೇಕು. ಇವಾಗ ನೆಕ್ಸ್ಟು ನಾವು ಮೈಸೂರಿಗೆ ರಿಟರ್ನ್ ಆಗ್ತಾಯಿದ್ದೀವಿ. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಕೂಡ ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಇನ್ನೇನು ಹೇಳ್ತೀಯಾ? ಥ್ಯಾಂಕ್ ಯು ಎಲ್ರಿಗೂ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಮೇಲೆ. ನೆಕ್ಸ್ಟ್ ವಿಡಿಯೋ ಬರ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ, ನೋಡಿ. ಓಕೆ ಫ್ರೆಂಡ್ಸ್, ಎಲ್ಲ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಾಯಿತು. ಇವಾಗ ನಾವು ರೂಮಲ್ಲಿ ಸ್ವಲ್ಪ ಪೆಂಡಿಂಗ್ ಅಮೌಂಟು ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ರಿಟರ್ನ್ ಮೈಸೂರು ಹೊರಡ್ತೀವಿ. ಮತ್ತು ಆ ಕಡೆಯಿಂದ ನಾವು ಬರುವಾಗ ಮಾದಸಿನ ಗುಡಿ ಮೇಲೆ ಬಂದ್ವಿ. ಇವಾಗ ಆ ಕಡೆ ಬಿಡಲ್ಲ, 1 ವೇ ಮಾತ್ರ ಇರುತ್ತೆ. ಇವಾಗ ನಾವು ಹೋದರೆ ಗುಡ್ಲೂರು ಆ ಕಡೆ ಆ ರೋಡ್ ಮೇಲೆ ಹೋಗ್ಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.